ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ರುಚಿಕರವಾದ ಕಟ್ ಮಿರ್ಚಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಕಟ್ ಮಿರ್ಚಿ ಮಾಡಲು ಬೇಕಾದಂಥ ಸಾಮಾನುಗಳು: ಇದು ಹುರ್ಕಡ್ಲಿ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಇದು ಅಡಿಗೆ ಸೋಡಾ, ಹುಣಸೆ ಹಣ್ಣು, ಅರಿಶಿಣ ಪುಡಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಈರುಳ್ಳಿ ಸಣ್ಣ ಹೆಚ್ಚಿದಂಥವು ಒಂದು ಈರುಳ್ಳಿ, ಕೊತ್ತಂಬರಿ, ನಿಂಬೆಹಣ್ಣು, ಕರಿಯಲು, ಎಣ್ಣೆ ಮತ್ತು ಹಿಟ್ಟು ಕಲಸಲು ನೀರು. ಮಿರ್ಚಿ ಮಾಡಲು ಬೇಕಾದಂಥವು ಮೇನ್ ಅಂದರೆ ಇದೆ ನೋಡ್ರಿ, ಹಸಿಮೆಣಸಿನಕಾಯಿ. ಇದು ಈ ಥರ ಇರುತ್ತೆ, ಖಾರ ಇರೋದಿಲ್ಲ, ಇದು ಚೆನ್ನಾಗಿರ್ತದೆ. ಇದು ಆ ಥರ ಮೆಣಸಿನ್ಕಾಯಿನ ತಗೊಳ್ರಿ. ಈ ಮೆಣಸಿನ್ಕಾಯಿನೆಲ್ಲ ಈ ಥರ ಹೆಚ್ಚಿಬಿಟ್ಟು ನಡುಕೆ ಬೀಜ ಅವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ತೆಗಿಬೇಕು ನೋಡ್ರಿ. ಈ ಥರ ಹೆಚ್ಚಿ ರೆಡಿ ಮಾಡ್ಕೋಬೇಕು. ಈ ತುದಿ ತೆಗೆದುಬಿಟ್ಟು ಈ ಥರ ಈ ಬೀಜನೆಲ್ಲ ತಕ್ಕೊಂಡು ರೆಡಿ ಮಾಡ್ಕೋಬೇಕು. ಈ ಥರ ರೆಡಿ ಮಾಡ್ಕೋಬೇಕು. ಈಗ ಎಲ್ಲವನ್ನೂ ಈ ಥರ ನಡುಕೆ ಹೋಲ್ ಮಾಡಿಕೊಂಡು ಈ ಥರ ರೆಡಿ ಮಾಡಿಕೊಂಡು ಬಂದಿದ್ದೀನಿ ನೋಡ್ರಿ ಇಷ್ಟು. ಈಗ ಇದಕ್ಕೆ ಮಸಾಲೆನ ತುಂಬಬೇಕು, ತೋರಿಸ್ತೀನಿ. ಮಿರ್ಚಿಗೆ ಮಸಾಲೆ ತುಂಬಬೇಕು, ಅದಕ್ಕೆ ಏನೇನು ಬೇಕು ಅಂತಂದೇಳಿ ತೋರಿಸ್ತೀನಿ ನೋಡಿ. ಇದು ಹುಣಸೆಹಣ್ಣಿಂದು ಗುಜ್ಜು ರೆಡಿ ಮಾಡ್ಕೋಬೇಕು ಫಸ್ಟು. ಇದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಮತ್ತು ಆಮೇಲೆ ಮಿರ್ಚಿ ಹಿಟ್ಟಿಗೆ ಹಾಕ್ತೀವಲ್ಲ ಅದಕ್ಕೋಸ್ಕರನೇ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಇಷ್ಟು ಹಾಕಿ, ಇದು ಪುಟಾಣಿ ಪುಡಿ ಅಂದರೆ ಹುರ್ಕಡ್ಲಿ ಪುಡಿ. ಇದನ್ನು ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡ್ರಿ. ಇದನ್ನ ನಾವು ಮಿರ್ಚಿ ಎಷ್ಟು ಮಾಡ್ಕೊತೀವೋ ನೋಡಿಕೊಂಡು ಆ ಥರ ಇದನ್ನು ಪೇಸ್ಟು ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಯಾವ ಥರ ಕಲಿಸ್ಬೇಕು ಅಂತಂದರೆ ಈ ಥರ ಕಲಿಸ್ಬೇಕು ನೋಡಿ. ಈಗ ಇದನ್ನು ಮಿರ್ಚಿನಲ್ಲಿ ಫಿಲ್ ಮಾಡಬೇಕು. ಪೇಸ್ಟು ಮಾಡಿಟ್ಕೊಂಡಿದ್ವಲ್ಲ, ಈ ಥರ ಮಿರ್ಚಿನ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಇದರಲ್ಲಿ ಫಿಲ್ ಮಾಡಬೇಕಿದ್ದು ಈ ಥರ ತುಂಬಬೇಕು ನೋಡ್ರಿ. ಇದನ್ನ ಸ್ವಲ್ಪನೇ ತುಂಬ್ರಿ, ಜಾಸ್ತಿ ಏನು ಬೇಕಾಗಿಲ್ಲ, ಇಷ್ಟು ತುಂಬಿದರೆ ಸಾಕು. ಈಗ ಇದನ್ನು ಈ ಥರ ಎಲ್ಲವನ್ನೂ ತುಂಬಿ ಇಟ್ಕೋಬೇಕು. ಈಗ ಮಿರ್ಚಿನೆಲ್ಲ ಈ ಥರ ಮಸಾಲೆ ತುಂಬಿ ಇಟ್ಕೊಂಡಿದ್ದೀವಿ ನೋಡ್ರಿ. ಇದನ್ನ ಈ ಥರ ತುಂಬಿಟ್ಕೋಬೇಕು ಎಲ್ಲವನ್ನೂ. ಈಗ ಮಿರ್ಚಿ ಮಾಡಲಿಕ್ಕೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಕಟ್ ಮಿರ್ಚಿಗೆ ಹಿಟ್ಟು ರೆಡಿ ಮಾಡ್ಕೋಬೇಕು. ಈಗ ತೋರಿಸ್ತಾ ಇದೆ ನೋಡಿ. ಇದು ಕಡಲೆ ಹಿಟ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕೋಬೇಕು. ಈಗ ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕಿ ಸಾಕು, ಇಷ್ಟು ಸಾಕು. ಅರಿಶಿಣ ಪುಡಿ, ಸಾಕಷ್ಟು ಉಪ್ಪು, ಅದರಲ್ಲಿ ಮೆಣಸಿನ್ಕಾಯಿನಲ್ಲಿ ಸ್ವಲ್ಪ ಹಾಕಿರ್ತೀವಿ, ನೋಡಿಕೊಂಡು ಇದ್ರಾಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ರಿ ಇದಕ್ಕೆ. ಆಮೇಲೆ ಅಜ್ವಾನ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕ್ರಿ. ಸ್ವಲ್ಪ ಹಿಟ್ಟಿಗೆ ಖಾರ ಬೇಕಲ್ಲ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಪುಟಾಣಿ ಪುಡಿ ಸ್ವಲ್ಪ ಹಾಕ್ಕೊಳ್ರಿ, ಸಾಕು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಈ ಥರ ಕೈ ಆಡ್ಕೋಬೇಕು. ಎಲ್ಲ ಅದು ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರನೇ ಚೆನ್ನಾಗಿ ಕೈ ಆಡ್ಕೊಂಡು ಈಗ ನೀರು ಹಾಕಿ ಕಲಿಸ್ಕೋಬೇಕು. ಎಷ್ಟು ಬೇಕೋ ನೀರು ನೋಡಿ ಹಾಕಿ ಕಲಿಸ್ಕೊಳ್ಳಿ. ಯಾವ ಥರ ಕಲಿಸ್ಬೇಕು ಅಂತಂದರೆ ಈ ಥರ ಕಲಿಸ್ಬೇಕು ನೋಡಿ. ಇದನ್ನು ಈ ಥರ ಕಲಿಸ್ಬೇಕು. ಮೆಣಸಿನ್ಕಾಯಿ ಹಿಂಗೆ ಎದ್ದಿದ್ರೆ ಅದಕ್ಕೆಲ್ಲ ಚೆನ್ನಾಗಿ ಹತ್ಕೋಬೇಕು. ಅದು ಆ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ನೋಡಿ. ಈಗ ಇದನ್ನ ಮಿರ್ಚಿನ ಎಣ್ಣೆನಲ್ಲೇ ಕರಿಬೇಕು. ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀವಿ. ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ ನೋಡಿರಿ. ಈಗ
ಇದು ಮಿರ್ಚಿನ ಈ ಥರ ಎದ್ಬಿಟ್ಟು ಹಿಂಗೆ ಹಾಕ್ಬಿಡ್ಬೇಕು ಇದನ್ನ. ಈಗ ಇದು ನೋಡಿ ಈ ಥರ ಆಗ್ತಾಯಿದೆ ನೋಡಿದು. ಈಗ ನಾವು ಇದನ್ನು ಆಫ್ ಬಾಯ್ಲ್ ಆಗಬೇಕು ಅಷ್ಟೇ ಮಾತ್ರ ಇದನ್ನು ಕರಿಬೇಕು. ತೋರಿಸ್ತೀನಿ. ಈಗ ಇದು ನೋಡ್ರಿ ಇಷ್ಟಾದರೆ ಸಾಕು. ಇದನ್ನು ತೆಗೆದುಬಿಡ್ಬೇಕು. ಇದನ್ನು ತೆಗಿತಾ ಇದ್ದೀನಿ ನೋಡ್ರಿ. ಇಷ್ಟೇ ಕರಿಬೇಕು, ಇದನ್ನು ಜಾಸ್ತಿ ಕರಿಬಾರ್ದು. ಈಗ ನಾವು ಈ ಮಿರ್ಚಿನೆಲ್ಲ ಕರ್ದಿದ್ವಲ್ಲ, ಅರ್ಧ ಮಾತ್ರ ಕರ್ಕೊಂಡಿದ್ದೀವಿ. ಈಗ ನಾವು ಇದನ್ನ ಏನು ಮಾಡಬೇಕು ಅಂತಂದರೆ ಈ ಥರ ಇದನ್ನ ಮಿರ್ಚಿ ತೊಗೊಂಡು ಇದನ್ನು ಇಷ್ಟಿಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೋಬೇಕು. ಎಲ್ಲವನ್ನೂ ಮಿರ್ಚಿನ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಇವನ್ನೆಲ್ಲವನ್ನೂ ಈ ಥರ ಕಟ್ ಮಾಡಿದ್ದೀವಿ ನೋಡ್ರಿ. ಎಲ್ಲವನ್ನೂ ಈ ಥರ ಕಟ್ ಮಾಡ್ಕೋಬೇಕು. ಅಷ್ಟು ಕಡಾಯಿ ಮೊದಲೇ ಕರೆದಿದ್ವಲ್ಲ, ಅದೇ ಕಡಾಯಿನೇ ಮತ್ತೆ ಒಂದ್ಸಲ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆನ ಕಾಯ್ಲಿಕ್ಕೆ ಇಡಬೇಕು. ಮತ್ತೆ ಈಗ ಎಣ್ಣೆ ಕಾದಿದೆ ನೋಡ್ರಿ. ಇವನ್ನೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಇದರಲ್ಲಿ ಮತ್ತೊಂದು ಸಲ ಚೆನ್ನಾಗಿ ಕೆಂಪಗೆ ಕರಿಬೇಕು. ಕೆಂಪಗಾಗೋ ತನಕ ಕರಿಬೇಕು ನೋಡಿ ಇದನ್ನ. ಈಗ ಇದು ನೋಡಿದ್ದು ಈ ಥರ ಆಗಬೇಕು ನೋಡಿದ್ದು. ಇದು ಒಳಗಡೆ ಎಲ್ಲ ಮಸಾಲೆ ಅದೆಲ್ಲ ಇರುತ್ತಲ್ಲ ನೋಡಿದು, ಈ ಥರ ಮಸಾಲೆ ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ನೋಡ್ರಿ. ಅದನ್ನೂ ಚೆನ್ನಾಗಿ ಕರೆದಿರ್ತದಲ್ಲ, ತುಂಬ ಟೇಸ್ಟಿಯಾಗಿರ್ತದೆ. ಈ ಥರ ಕರಿಬೇಕು ನೋಡ್ರಿ. ಇದು ಆಫ್ ಬಾಯ್ಲ್ಡ್ ಮಾಡಿದ್ದು ನೋಡ್ರಿ. ಈ ಥರ ಇರುತ್ತೆ ಇದು ಆಫ್ ಬಾಯ್ಲ್ಡ್ ಮಾಡಿದ್ದು. ಈಗ ಇದು ನೋಡಿದ್ದು ಈ ಥರ ಇರುತ್ತೆ. ಈ ಥರ ಆಗಬೇಕು ನೋಡ್ರಿ. ಈಗ ಇದನ್ನು ತೆಗಿತಾ ಇದ್ದೀನಿ. ಕಟ್ ಮಿರ್ಚಿಗೆ ಮಸಾಲೆ ಮೇಲೆ ಮಸಾಲೆ ಹಾಕಬೇಕು. ಅದಕ್ಕೋಸ್ಕರನೇ ಅದೊಂದು ಮಸಾಲೆನ ತಯಾರು ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಡ್ರೈ ಮ್ಯಾಂಗೋ ಪೌಡರ್. ಇದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚಾಟ್ ಮಸಾಲ, ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇದು ಕಟ್ ಮಿರ್ಚಿಗೆ ಮೇಲೆ ಹಾಕೋಂಥ ಮಸಾಲೆ ನೋಡ್ರಿ. ಈಗಿದು ಇದೆಲ್ಲ ಕರೆದು ರೆಡಿ ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಮಸಾಲೆ ಚೆನ್ನಾಗಿ ಹಾಕ್ಬೇಕು ನೋಡ್ರಿ. ಇದಕ್ಕೆಲ್ಲದಕ್ಕೂ ಹಾಕ್ಬಿಟ್ಟು ಮೇಲ್ಗಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, ಈ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡ್ರಿ. ಈರುಳ್ಳಿ ಮತ್ತು ಹೆಚ್ಚಿದಂಥ ಕೊತ್ತಂಬರಿ, ಮತ್ತು ಇದು ನಿಂಬೆಹಣ್ಣು ಹಿಂಡಬೇಕು ನೋಡ್ರಿ. ಈ ಥರ ಕಲಿಸ್ಬಿಟ್ಟು ಚೆನ್ನಾಗಿ ತಿನ್ನಬೇಕು. ಇದನ್ನು ತುಂಬ ಟೇಸ್ಟಿಯಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿ. ಕಟ್ ಮಿರ್ಚಿ ರೆಡಿ. ನಾವು ಹೊರಗಡೆ ಎಲ್ಲ ತಿಂತಾ ಇರ್ತೀವಲ್ಲ, ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ದೊನ್ನೆನ ತೊಗೊತಾರೆ, ಎಲೆದು ತೊಗೊಂಡ್ಬಿಟ್ಟು ಇದನ್ನು ಹಾಕ್ತಾರೆ. ಈ ಥರ ನಾವು ನಮ್ಮೂರಿಗೆ ಹೋದಾಗ ಈ ಥರ ಕಟ್ ಮಿರ್ಚಿನ ತೊಗೊತೀವಲ್ಲ, ಅದನ್ನು ಯಾವ ಥರ ಮಾಡ್ತಾರೆ ಅಂತಂದೇಳಿ ಸರ್ವ್ ಮಾಡ್ತಾರೆ, ತೋರಿಸ್ತೀನಿ ನೋಡಿ. ಈ ಥರ ಒಂದು ದೊನ್ನೆನ ತೊಗೊತಾರೆ, ಇದರಲ್ಲಿ ಕಟ್ ಮಿರ್ಚಿನ ಹಾಕ್ತಾರೆ. ಹಾಕಿಬಿಟ್ಟು ಇದು ಈರುಳ್ಳಿನ ಸ್ವಲ್ಪ ಮೇಲ್ಗಡೆ ಈ ಥರ ಹಾಕಿಬಿಡ್ತಾರೆ. ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ, ಇದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಮಸಾಲಾನ ಈ ಥರ ಹಾಕಿಬಿಟ್ಟು ಮೇಲೆ ನಿಂಬೆಹಣ್ಣು ಹಿಂಡ್ತಾರೆ. ಈ ಥರ ಹಿಂಡಿಬಿಟ್ಟು ಈಗ ಇದನ್ನು ಈ ಥರ ಮಾಡ್ತಾರೆ ನೋಡಿ.
ಈ ಥರ ಮಾಡಿ ಕೊಡ್ತಾರೆ. ಮೇಲೆ ಇನ್ನು ಸ್ವಲ್ಪ ಈ ಥರ ಹಾಕ್ಬಿಟ್ಟು ಎಲ್ಲ ಹೀಗೆ ಹಾಕ್ಬಿಟ್ಟು ಕೊಡ್ತಾರೆ ನೋಡ್ರಿ. ತಿಂತಾ ಇದ್ದರೆ ಎಷ್ಟು ಟೇಸ್ಟಾಗಿರ್ತದೆ ಅಂತಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನೋಡಿ. ಈ ಥರ ತೊಗೊಂಡು ತಿನ್ನಬೇಕು. ತುಂಬ ಟೇಸ್ಟಿಯಾಗಿದೆ, ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.